ಎಸ್, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಭಾರತಕ್ಕೆ ಬರ್ತಾ ಇದ್ದಾರೆ ಅಭಿನಂದನ್. ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಇದರ ಮಧ್ಯೆ ನೋಡೋಣ ಏನಿದೆ ಅಂತ. ಎಸ್, ಉಗ್ರರ ಪರ ನಿಂತಹ ಪಾಕ್ ಪುಲ್ವಾಮಾ ಉಗ್ರರ ಕೃತ್ಯವನ್ನ ಸಮರ್ಥಿಸಿಕೊಂಡಿದೆ ಪಾಕಿಸ್ತಾನ. ಎಸ್, ಇದು ಪಾಕಿಸ್ತಾನದ ಎರಡನೆಯ ಮುಖ. ಯಾವಾಗ ಈ ಒಂದು ನರಿ ಬುದ್ಧಿಯನ್ನ ಪಾಕಿಸ್ತಾನ ಮತ್ತೆ ಮುಂದುವರಿಸ್ತಾ ಇದೆ, ಪುಲ್ವಾಮಾ ದಾಳಿಯನ್ನ ಪ್ರತೀಕಾರ ಅಂತ ಪಾಕ್ ನಾಯಕ ಹೇಳಿದ್ದಾನಂತೆ. ಎಸ್, ಇದು ಮತ್ತಷ್ಟು ರಕ್ತ ಕುದಿಯುವ ಹಾಗೆ ಮಾಡ್ತಾ ಇದೆ. ಪಾಕ್ನ ಸಂಸತ್ತಿನಲ್ಲಿ ಖ್ವಾಜಾ ಆಸಿಫ್ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಇವತ್ತು ಮುಖಭಂಗ ಆಗಿದೆ ಪಾಕಿಸ್ತಾನಕ್ಕೆ. ವಿಶ್ವದ ಇಸ್ಲಾಮಿಕ್ ರಾಷ್ಟ್ರಗಳ ಪರವಾಗಿ ನಡೀತಾ ಇದ್ದಂತಹ ಸಭೆಯಲ್ಲಿ, ಆದರೆ ಅಲ್ಲಿಗೆ ಗೈರಾದಂತಹ ಇವರೆಲ್ಲ ಇವತ್ತು ಪಾಕಿಸ್ತಾನದ ಸಂಸತ್ತಿನಲ್ಲಿ ಉಗ್ರರ ಪರ ನಿಂತು ಪಾಕ್ ನಾಯಕ ಮಾತನಾಡಿದ್ದಾನೆ ಅಂತಂದ್ರೆ ಈ ಕುತಂತ್ರಿ ಬುದ್ಧಿ ಈಗ ಬಯಲಾಗಿದೆ. ಮತ್ತೊಮ್ಮೆ ಪಾಕಿಸ್ತಾನ ಉಗ್ರರನ್ನ ಪೋಷಿಸ್ತಾ ಇದೆ. ಎಸ್, ಪುಲ್ವಾಮಾದಲ್ಲಿ ಬಲಿಯಾದಂತಹ ವೀರ ಯೋಧರ, ಹುತಾತ್ಮರಾದಂತಹ ವೀರ ಯೋಧರ ಆ ಒಂದು ಏನು ಕ್ರಮ ತೆಗೆದುಕೊಂಡಿದ್ರು, ಸೊ ಆ ಉಗ್ರರು ಏನು ಆ ಒಂದು ದಾಳಿಯನ್ನು ನಡೆಸಿದ್ರು, ಆ ಕೃತ್ಯವನ್ನು ಸಮರ್ಥಿಸಿಕೊಂಡಿದ್ದಾರೆ. ನಾಚಿಕೆ ಆಗಬೇಕು ವಿಶ್ವದ ಮುಂದೆ ಪಾಕಿಸ್ತಾನಕ್ಕೆ. ಪುಲ್ವಾಮಾ ದಾಳಿಯನ್ನು ಪ್ರತೀಕಾರ ಅಂತ ಪಾಕ್ ನಾಯಕ ಇಲ್ಲಿ ಹೇಳಿದ್ದಾರೆ ಅಂತಂದ್ರೆ ಯಾರ ಪ್ರತೀಕಾರ ಇದು? ಉಗ್ರರ ಪ್ರತೀಕಾರನ ಅಥವಾ ಪಾಕಿಸ್ತಾನದ ಪ್ರತೀಕಾರನ? ಪುಲ್ವಾಮಾ ದಾಳಿಯನ್ನು ಸಮರ್ಥಿಸ್ಕೊಳ್ತಾರೆ ಪಾಕಿಸ್ತಾನದ ನಾಯಕ ಅಂತಂದ್ರೆ ಪಾಕಿಸ್ತಾನಕ್ಕೆ ಏನ್ ಮಾಡಬೇಕು ಅನ್ನೋಂಥ ಪ್ರಶ್ನೆ ಇಲ್ಲಿ ಎಲ್ಲರ ರುಧಿರ ಕುದಿಯುತ್ತೆ. ಯಾಕೆಂದ್ರೆ ಉಗ್ರರ ಪರವಾಗಿ ಮಾತನಾಡ್ತಾ ಇರುವಂತಹ ಪಾಕಿಸ್ತಾನ ಯಾವ ನೆಲೆಯಲ್ಲಿ ನಿಂತು ನೋಡ್ತಾ ಇದೆ ಹಾಗಿದ್ರೆ? ಎಸ್, ಇದಕ್ಕೆ ಯಾವ ರೀತಿಯಾಗಿ ಶಿಕ್ಷೆಯನ್ನ ಸಿಗುತ್ತೆ ಇಡೀ ವಿಶ್ವ ಮಟ್ಟದಲ್ಲಿ? ಉಗ್ರರ ಪರವಾಗಿ ಒಂದು ರಾಷ್ಟ್ರ ಮಾತಾಡುತ್ತೆ ಅಥವಾ ಒಬ್ಬ ರಾಷ್ಟ್ರವನ್ನ ಪ್ರತಿನಿಧಿಸುವಂತಹ ವ್ಯಕ್ತಿ ಸಂಸತ್ತಿನಲ್ಲಿ ಮಾತನಾಡ್ತಾನೆ ಅಂತಂದ್ರೆ, ಉಗ್ರರ ಪರವಾಗಿ, ಉಗ್ರವಾದದ ಪರವಾಗಿ ಮಾತನಾಡ್ತಾರೆ ಅಂತಂದ್ರೆ ಅವರಿಗೆ ಗೊತ್ತಿಲ್ಲದಿಲ್ಲ ಇಡೀ ಉಗ್ರರನ್ನ ಪೋಷಿಸ್ತಾ ಇರುವಂಥದ್ದು ಪಾಕಿಸ್ತಾನ ಅನ್ನೋದು ಅವರಿಗೂ ಕೂಡ ಗೊತ್ತಿದೆ. ಆತ್ಮಸಾಕ್ಷಿ ಅವರಿಗೆ ಖಂಡಿತ ಕುಕ್ಕೋದಿಲ್ಲ. ಯಾಕೆಂದ್ರೆ ಈಗಾಗಲೇ ಸಂಸತ್ನಲ್ಲಿ ಈ ವಿಚಾರ ಬಹಿರಂಗ ಆಗಿದೆ. ನಿನ್ನೆ ಅಷ್ಟೇ ಶರಣಾಗತಿಯ ಮಾತುಗಳನ್ನು ಆಡಿದಂತಹ ಏನು ನಾವು ಶಾಂತಿಗೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಪ್ರಧಾನಿ ಇಮ್ರಾನ್ ಖಾನ್ ಹೇಳ್ತಾರೆ. ಆದರೆ ಅದರ ಬೆನ್ನಲ್ಲೇ ಇವತ್ತು ಸಂಸತ್ತಿನಲ್ಲಿ ಎಲ್ಲರೂ ಕೂಡ ಹೊಡ್ಕೊಳ್ತಾ ಇದ್ದಾರೆ, ನಮಗೆ ಅನ್ಯಾಯ ಆಗ್ತಾ ಇದೆ ಭಾರತದಿಂದ ಅಂತ. ಈಗ ಉಗ್ರವಾದವನ್ನ ಸಮರ್ಥಿಸ್ಕೊಂಡಿದ್ದಾರೆ. ಪುಲ್ವಾಮಾ ದಾಳಿಯನ್ನ ಏನು 40ಕ್ಕೂ ಹೆಚ್ಚು ಜನ ಯೋಧರು ಹುತಾತ್ಮರಾದರು, ಆ ದಾಳಿಯನ್ನ ಸಮರ್ಥಿಸ್ಕೊಳ್ತಾ ಇದೆ ಪಾಕಿಸ್ತಾನ.